ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ಗಂಭೀರವಾದ ವಿಚಾರವನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತ ಮಾಡ್ತಾ ಇದ್ದೇನೆ. ನಿನ್ನೆ ಇಲ್ಲ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಶುಕ್ರವಾರ ದಿವಸ ಮಾರ್ಕೆಟು ಇನ್ನಿಲ್ಲದ ಹಾಗೆ ಕುಸಿದು ಹೋಯಿತು. ಮಾರ್ಕೆಟು ಅಂದರೆ ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಷೇರು ಮಾರುಕಟ್ಟೆ ಯಾವತ್ತೂ ಆಯಾ ದೇಶದ ಆರ್ಥಿಕತೆಯ ಪ್ರತಿಫಲನವಾಗಿರುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಲಾಸ್ ಆಗಿದೆ ಅಂದರೆ ಭಾರತದ ಆರ್ಥಿಕತೆ ಕೂಡ ಕುಸಿದು ಹೋಗ್ತಾ ಇದೆ ಅಂತಲೇ ಅರ್ಥ. ಇದರ ಹಿಂದಿರುವಂಥ ಶಕ್ತಿಗಳ ಬಗ್ಗೆ ನಿಮ್ಗೆ ಗೊತ್ತಿದೆ. ಈಗ ನಡೀತಾ ಇರುವಂಥ ಇರಾನ್ ಅಮೇರಿಕ ಯುದ್ಧ, ಸೋಮವಾರದಿಂದ ಗುರುವಾರವರೆಗೂ ಬಹಳ ಪಾಸಿಟಿವ್ ಆದಂಥ ಸಕಾರಾತ್ಮಕವಾದಂಥ ಹೇಳಿಕೆಗಳನ್ನು ಡೊನಾಲ್ಡ್ ಟ್ರಂಪ್ ನೀಡ್ತಾರೆ. ಇಲ್ಲ, ಮಾತುಕತೆ ಮುಗಿದೋಯ್ತು, ಇನ್ನೇನು ಸಹಿ ಮಾಡುವುದು ಬಾಕಿ, ಇರಾನ್ ಎಲ್ಲವನ್ನು ಒಪ್ಕೊಂಡ್ಬಿಟ್ಟಿದೆ. ಈ ರೀತಿ ಹೇಳಿದ ತಕ್ಷಣ ಸೋಮವಾರದಿಂದ ಗುರುವಾರವರೆಗೂ ಮಾರುಕಟ್ಟೆ ಇನ್ನಿಲ್ಲದ ಹಾಗೆ ಸೂಚ್ಯಂಕ ಏರ್ತಾ ಹೋಗುತ್ತೆ. ಸೆನ್ಸೆಕ್ಸು ನಿಫ್ಟಿ ಏರ್ತಾ ಹೋಗ್ತವೆ. ಹೂಡಿಕೆದಾರರು ದುಡ್ಡನ್ನು ಹಾಕ್ತಾರೆ. ಇದ್ದಕ್ಕಿದ್ದ ಹಾಗೆ ಶುಕ್ರವಾರ ದಿವಸ ಅಥವಾ ಗುರುವಾರ ದಿವಸ ಸಂಜೆ ಒಂದು ಸುದ್ದಿಯನ್ನು ಹರಿಬಿಡಲಾಗತ್ತೆ. ಇಲ್ಲ, ಮಾತುಕತೆ ವಿಫಲವಾಗಿದೆ, ಅಮೇರಿಕ ಇರಾನ್ ಮೇಲೆ ದಾಳಿ ಮಾಡುತ್ತೆ. ಹಾಗೆ ಬಂದ ತಕ್ಷಣ ಮತ್ತೆ ಪೆಟ್ರೋಲ್ ರೇಟ್ ಇರುತ್ತೆ, ಗೃಹ ವಸ್ತುಗಳು ಎಲ್ಲವೂ ಕೂಡ ದುಬಾರಿ ಆಗಿಬಿಡ್ತಾವೆ ಅಂದ್ಕೊಂಡು ಮತ್ತೆ ಮಾರುಕಟ್ಟೆ ಬಿದ್ದು ಬಿಡುತ್ತೆ. ಬ್ಲಡ್ ಬಾತ್ ಆಗುತ್ತೆ. ದೇಶದ ಎಕಾನಮಿ ತತ್ತರಿಸಿ ಹೋಗುತ್ತೆ. ಇದು ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ನಮ್ಮಂಥ ಮಿಡ್ಲ್ ಕ್ಲಾಸ್ನವ್ರಿಗೆ ನೇರವಾಗಿ ತಟ್ಟೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಶೇರ್ ಮಾರುಕಟ್ಟೆಯ ಸೂಚ್ಯಂಕಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ತಿಳ್ಕೊಂಡಿರ್ತೀವಿ. ಆದರೆ ವಾಸ್ತವವಾಗಿ ದೇಶದ ಆರ್ಥಿಕತೆಯನ್ನು ನೋಡಬೇಕು ಅಂದರೆ ಆ ದೇಶದ ಷೇರು ಮಾರುಕಟ್ಟೆಯಲ್ಲಿ ಯಾವ ರೀತಿ ವಿದೇಶಿ ಬಂಡವಾಳ ಬರ್ತಾ ಇದೆ, ಹೇಗೆ ಮಾರುಕಟ್ಟೆ ಇನ್ನಿಲ್ಲದ ಹಾಗೆ ಮೇಲೇರ್ತಾ ಇದೆ ಅನ್ನೋದ್ರ ಮೇಲೆ ಆ ದೇಶದ ಸಮೃದ್ಧಿ ಗೊತ್ತಾಗ್ತದೆ. ಇದು ಭಾಳ ದೊಡ್ಡದಾದಂಥ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರುವಂಥ ದೊಡ್ಡ ಪಿತೂರಿ ಇದು. ತನ್ನ ಕಡೆಯವರು ಷೇರು ವ್ಯವಹಾರದಲ್ಲಿ ಕೋಟ್ಯಾಂತರ ಡಾಲರ್ಗಳನ್ನ ಗಳಿಸ್ರಿ ಅಂತ ಮಾರ್ಚ್ ತಿಂಗಳಿಂದ ನಿರಂತರವಾಗಿ ಪ್ರತಿ ವಾರವೂ ಇದೇ ಆಟವನ್ನು ಆಡ್ತಾ ಇದ್ದಾರೆ. ಅವರ ಒಂದು ಟ್ವೀಟ್ಗೂ ಇನ್ನೊಂದು ಟ್ವೀಟ್ಗೂ ಸಂಬಂಧವೇ ಇರೋದಿಲ್ಲ. ನೀವು ಅದನ್ನು ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಈಗ ಹೇಳಿದ್ದನ್ನು ಇನ್ನೊಂದು ಗಂಟೆಗೆ ಹೇಳೋದ್ರೆ ಇನ್ನೊಂದು ಗಂಟೆ ಹೇಳೋದು ಮತ್ತೊಂದು ಗಂಟೆಗೆ ಹೇಳೋದಿಲ್ಲ. ಆದರೆ ಸೋಮವಾರದಿಂದ ಗುರುವಾರದವರೆಗೂ ಅವರ ಹೇಳಿಕೆಗಳು ಹೇಗಿರ್ತವೆ ಅಂದರೆ ಯುದ್ಧವೇ ಮುಗಿದು ಹೋಯಿತು, ಮಾತುಕತೆ ಆಗೇ ಹೋಗಿದೆ ಅನ್ನಂಗೆ ಹೇಳ್ತಾರೆ. ಕೊನೆಗೆ ನೋಡಿದರೆ ಶುಕ್ರವಾರ ಬಿದ್ದೋಗುತ್ತೆ. ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ? ಯಾಕೆಂದರೆ ಭಾರತ ದೇಶದ ಮೇಲೆ ಆರ್ಥಿಕವಾಗಿ ಆಗ್ತಾ ಇರುವಂಥ ಭಾಳ ದೊಡ್ಡದಾದಂಥ ಏಟು ನೋಡಿ. ಈ ದೇಶದ ದೊಡ್ಡ ಆರ್ಥಿಕ ತಜ್ಞ ಅಂತ ಯಾರನ್ನ ಹೇಳ್ತೀರಿ? ಮನಮೋಹನ್ ಸಿಂಗ್ ಅವ್ರನ್ನ ಹೇಳ್ತಾ ಇದ್ರು. ಮನಮೋಹನ್ ಸಿಂಗ್ ಈ ದೇಶದ ಭಾಳ ದೊಡ್ಡದಾದಂಥ ಎಕನಾಮಿಸ್ಟು. ಆತ ದೇಶವನ್ನು ಸಂಪೂರ್ಣವಾಗಿ ಗ್ಲೋಬಲೈಸ್ ಮಾಡಿಸಿದರು. ಗ್ಲೋಬಲೈಸ್ ಮಾಡಿದ್ದು ಪಿ ವಿ ನರಸಿಂಹರಾವ್, ಮನಮೋಹನ್ ಸಿಂಗ್ ಅಲ್ಲ. ಎರಡನೇದ್ದು, ಮನಮೋಹನ್ ಸಿಂಗ್ ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ಏನು ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಯಿತು ಅದು ಮನಮೋಹನ್ ಸಿಂಗ್ ತೀರ್ಮಾನಗಳಾಗಿರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಆರ್ಥಿಕತೆಯನ್ನು 11ನೇ ಸೂಚ್ಯಂಕಕ್ಕೆ ತೆಗೆದುಕೊಂಡು ಹೋಗಿದ್ದರು. ಅದಾದಮೇಲೆ ಮನಮೋಹನ್ ಸಿಂಗ್ 10 ವರ್ಷಗಳ ಕಾಲ ಆಡಳಿತವನ್ನು ಮಾಡಿ 2004ರಿಂದ 2014ವರೆಗೂ ಆ 11 ಇದ್ದದ್ದನ್ನು 10ಕ್ಕೂ ತರಲಿಕ್ಕಾಗಲ್ಲ, 9ಕ್ಕೂ ತರಲಿಕ್ಕಾಗಲ್ಲ, 11 ಉಳಿತು. ಅಲ್ಲಿಗೆ ಈತ ಎಂಥ ಆರ್ಥಿಕ ತಜ್ಞ ಅನ್ನೋದನ್ನು ನೀವು ಆಲೋಚನೆ ಮಾಡಬೇಕು. ಪ್ರಶ್ನೆ ಅದಲ್ಲ. ಪ್ರಶ್ನೆ ಏನು? ಯಾವ ಆರ್ಥಿಕತೆ, ಭಾರತ ಆರ್ಥಿಕತೆ 4ನೇ ಸ್ಥಾನಕ್ಕೆ ನರೇಂದ್ರ ಮೋದಿ ತಂದಿದ್ದಾರೋ ಅವ್ರ ಮೇಲೆ ಜಾಗತಿಕ ಮಟ್ಟದಲ್ಲಿ ಭಾಳ ದೊಡ್ಡದಾದಂಥ ವಿಶ್ವಾಸ ಇದೆ. ನಿಮಗೆ ಇಟಲಿಯ ಪ್ರಧಾನಿಯಿಂದ ಹಿಡಿದು ಆಮೇಲೆ ಜಗತ್ತಿನ ಆಫ್ರಿಕಾದ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಎಲ್ಲ ದೇಶಗಳ ನಾಯಕರು ನರೇಂದ್ರ ಮೋದಿ ಅವ್ರನ್ನ ಹಾಡು ಹೊಗಳ್ತಾ ಇರ್ತಾರೆ. ಇನ್ನಿಲ್ಲದ ಹಾಗೆ ಭಾರತದ ಬಗ್ಗೆ ವಿಶೇಷವಾದ ಆಸ್ಥೆಯನ್ನು ತೋರಿಸ್ತಾರೆ. ಇವತ್ತು ನಿನ್ನೆ ಬೇರೆ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ, ಇಸ್ರೇಲ್ ಅನ್ನುವಂಥ ರಾಷ್ಟ್ರವನ್ನು ಬಹಳಷ್ಟು ರಾಷ್ಟ್ರಗಳು ಒಪ್ಕೊಳ್ಳಿಕ್ಕೆ ತಯಾರಿರಲಿಲ್ಲ ಮತ್ತು ಯಹೂದಿಗಳನ್ನು ಭಾಳ ಸಂಶಯಾಸ್ಪದ ರೀತಿಯಲ್ಲಿ, ಸಂದೇಹಾಸ್ಪದ ರೀತಿಯಲ್ಲಿ ನೋಡ್ತಾರೆ. ಭಾರತ ಮಾತ್ರ ನಮ್ಮನ್ನು ತುಂಬ ಗೌರವಿಸುತ್ತೆ ಮತ್ತು ಭಾರತ ನಮ್ಮನ್ನು ಪ್ರೀತಿಯಿಂದ ಕಾಣುತ್ತೆ ಅಂತ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ಇಸ್ರೇಲ್ನ ಪ್ರಧಾನಿ ಹೇಳಿದ ತಕ್ಷಣ ಜಯರಾಮ್ ರಮೇಶ್ ಉಲ್ಟಾ ಹೊಡೆದ್ರು. ಜಯರಾಮ್ ರಮೇಶ್ ಮಾಡೋದೆಲ್ಲ ಇಂಥ ಅಡ್ನಾಡಿ ಕೆಲಸಗಳೇ. ನಿಮ್ಮನ್ನು ಯಾರೂ ನಂಬೋದಿಲ್ಲ. ನಿಮ್ಮನ್ನು ಕೇವಲ ನರೇಂದ್ರ ಮೋದಿ ಮತ್ತು ಆತನ ಸುತ್ತಮುತ್ತಲು ಇರುವಂಥ ಜನ ಮಾತ್ರ ನಿಮ್ಮನ್ನು ವಿಶ್ವಾಸಾರ್ಹ ವ್ಯಕ್ತಿ ಅಂತ ಅನ್ಕೋತಾರೆ. ನಾವು ಯಾರೋ ನಿಮ್ಮ ಭಾರತ ದೇಶದ ಜನರು ನಿಮ್ಮನ್ನು ಒಪ್ಕೊಂಡೇ ಇಲ್ಲ ಅಂತ ಹೇಳಿದ್ರು. ಎಂಥ ನಾಲಾಯಕ್ ಮನುಷ್ಯ ಅಂದರೆ ಈತನಿಗೆ ಇತಿಹಾಸವೇ ಗೊತ್ತಿಲ್ಲ. ಇಸ್ರೇಲ್ಗೆ ಮಾನ್ಯತೆಯನ್ನು ಕೊಟ್ಟದ್ದು ನರಸಿಂಹರಾವ್ ಸರ್ಕಾರ 40 ವರ್ಷಗಳ ನಂತರ. ಇದು ಜಯರಾಮ್ ರಮೇಶಿಗೆ ಗೊತ್ತಿಲ್ಲ. ಒಂದು ಚುನಾವಣೆಯನ್ನು ಗೆದ್ದು ಗೊತ್ತಿರಲಾರದ ವ್ಯಕ್ತಿ ಈ ರೀತಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ವಿಷಯ ಏನು?
ವಿಷಯ ಹೀಗಿರುವಾಗ ಜಗತ್ತು ನರೇಂದ್ರ ಮೋದಿಯನ್ನು ಒಪ್ಪಿಕೊಂಡಂಥ ಸಂದರ್ಭದಲ್ಲಿ ಭಾರತದಲ್ಲಿ ಕೂಡ ಈ ರೀತಿಯ ವಿಶ್ವಾಸಾರ್ಹತೆ ಇರುವ ಸಂದರ್ಭದಲ್ಲಿ ಒಂದು ಕಡೆ ಆರ್ಥಿಕತೆ ಕುಸಿದು ಹೋಗ್ತಾ ಇದೆ. ಪೆಟ್ರೋಲ್ ರೇಟನ್ನು ತಿಂಗಳಲ್ಲಿ 4 ಸಲ ಏರಿಸಲಾಗಿದೆ. ಗ್ಯಾಸ್ ರೇಟು ಏರ್ತಾ ಇದೆ. ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದರೆ ಇದು ಕಡಿಮೆ. ಬೇರೆ ದೇಶಗಳಲ್ಲಿ 40ರಿಂದ 50% ಇಂಧನದ ದರವನ್ನು ಏರಿಸಲಾಗಿದೆ. ಭಾರತ ಆ ರೀತಿಯಾದಂಥ ಹೊಡೆತವನ್ನು ತಡೆದುಕೊಳ್ಳುವಂಥ ಇಲ್ಲಿಯ ಮಧ್ಯಮ ವರ್ಗೀಯರು ಬಡವರು ಅದನ್ನು ತಡ್ಕೊಳ್ಳುವಂಥ ಶಕ್ತಿಯಲ್ಲಿಲ್ಲ. ತತ್ತರಿಸಿ ಹೋಗ್ತೀವಿ ನಾವು. ಮತ್ತು ಬೆಲೆ ಏರಿಕೆ ಆದರೆ ನಮಗೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಇಲ್ಲ. ಇದನ್ನು ವಿಪಕ್ಷಗಳು ಇನ್ನಿಲ್ಲದ ಹಾಗೆ ಬಂಡವಾಳ ಮಾಡ್ಕೋತವೆ. ಎರಡನೇದಾಗಿ ನಿನ್ನೆ ಇಲ್ಲ ಮೊನ್ನೆ ಹವಾಮಾನ ಇಲಾಖೆ ಹೇಳಿಕೆಯನ್ನು ಕೊಟ್ಟಿದೆ, ಈ ಬಾರಿ ಮಾನ್ಸೂನು ಚೆನ್ನಾಗಿರೋದಿಲ್ಲ ಅಂತ. ಮೊನ್ನೆ ಸೆನ್ಸೆಕ್ಸ್ ಬೀಳಲಿಕ್ಕೆ ಅದು ಒಂದು ಕಾರಣ. ಏನಂತ, ಈ ಬಾರಿಯ ಮಾನ್ಸೂನ್ ಚೆನ್ನಾಗಿಲ್ಲ. ಒಂದು ಹೇಳಿಕೆಯಿಂದ ಶುಕ್ರವಾರ ದಿವಸ ಮಧ್ಯಾಹ್ನ ಇದ್ದಕ್ಕಿದ್ದ ಹಾಗೆ ಮಾರ್ಕೆಟು 1500 ಪಾಯಿಂಟ್ ಕೆಳಗಡೆ ಬಿದ್ದೋಯ್ತು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಮಳೆ ಆಗಲಿಲ್ಲ ಅಂದರೆ ಕೃಷಿ ಪ್ರಧಾನ ದೇಶ ಭಾರತ, ಎಲ್ಲದಕ್ಕೂ ತತ್ವಾರ ಶುರುವಾಗುತ್ತೆ. ದೇಶ ಸಮೃದ್ಧಿಯಿಂದ ಬಡತನದ ಕಡೆ ಹೋಗುತ್ತೆ. ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ. ಜೊತೆಗೆ ಪೆಟ್ರೋಲ್ ರೇಟ್ ಏರ್ತಾ ಇದೆ. ಯುದ್ಧ ನಿಲ್ಲುವ ಲಕ್ಷಣಗಳೇ ಇಲ್ಲ. ನಿಮಗೆ 1971 ಘಟನೆಯನ್ನು ಹೇಳಬೇಕು. ನಿಮಗೆ ಇದು ಭಾಳ ಸೂಕ್ತವಾಗಿರೋದ್ರಿಂದ ಮತ್ತು ಯೋಗ್ಯ ವಿಷಯ ಆಗಿರೋದ್ರಿಂದ ಹೇಳ್ತಾ ಇದ್ದೇನೆ. 1971ರಲ್ಲಿ 80% ಸ್ಥಾನಗಳನ್ನು ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಗೆದ್ದುಕೊಂಡಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಆಕೆ ಜೊತೆ ಇದ್ದದ್ದು 2 ಮಿತ್ರ ಪಕ್ಷಗಳು, ಒಂದು DMK, ಇನ್ನೊಂದು ಕಮ್ಯುನಿಸ್ಟರು. ಅವರಿಬ್ಬರನ್ನ ಇಟ್ಕೊಂಡು ಇಡೀ ದೇಶದ 4 ನಾರ್ತ್ ಈಸ್ಟ್ ರಾಜ್ಯಗಳನ್ನ ಬಿಟ್ಟರೆ, ಮೇಘಾಲಯ, ತ್ರಿಪುರ, ಒಂದು 4 ರಾಜ್ಯಗಳನ್ನ ಬಿಟ್ಟರೆ ಇಡೀ ದೇಶಾದ್ಯಂತ ಕಾಂಗ್ರೆಸ್ಸು ಅವತ್ತು ಚುನಾವಣೆಯಲ್ಲಿ ಪ್ರಚಂಡವಾದಂಥ ಜಯಭೇರಿಯನ್ನು ಬಾರಿಸಿತ್ತು. ಎಂಥ ಜನಪ್ರಿಯತೆ ಇಂದಿರಾ ಗಾಂಧಿದು ಯೋಚನೆ ಮಾಡಿ. ಅದಾದ ಮೇಲೆ 1971ರಲ್ಲಿ ಪಾಕಿಸ್ತಾನದ ಜೊತೆ ಯುದ್ಧ ಆಯಿತು. 93,000 ಸೈನಿಕರು ಶರಣಾಗತಿ ಆಗುವ ಹಾಗೆ ಮಾಡಲಾಯಿತು. ಖುಷ್ವಂತ್ ಸಿಂಗ್ ದುರ್ಗೆ ಅಂತ ಇಂದಿರಾ ಗಾಂಧಿನ ಹೋಲಿಸಿದರು ಲೇಖಕ ಖುಷ್ವಂತ್ ಸಿಂಗ್. ಅದಾದಮೇಲೆ ವಿಧಾನಸಭಾ ಚುನಾವಣೆಗಳು 15 ರಾಜ್ಯಗಳಲ್ಲಿ ನಡೆದವು. ವಿಧಾನಸಭಾ ಚುನಾವಣೆಗಳು ಲೋಕಸಭೆಯಲ್ಲಿ 80% ಗೆದ್ದಾಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ 15 ರಾಜ್ಯಗಳನ್ನು ಇಂದಿರಾ ಗಾಂಧಿ ಗೆದ್ಕೊಂಡ್ಬಂದರು. ಯಾವ ಮಟ್ಟಿಗೆ ಬೆಳೀತು, ವರ್ಚಸ್ಸು ಹೇಗಿರ್ಬೋದು ಇಂದಿರಾ ಗಾಂಧಿದ ಅವತ್ತಿನ ಕಾಲಘಟ್ಟದಲ್ಲಿ. ವಿಪಕ್ಷಗಳೇ ಗಟ್ಟಿಯಾಗಿರಲಾರ್ದಂಥ ಕಾಲಘಟ್ಟ ಅದು. ಆಕೆಯನ್ನು ಬಿಟ್ಟರೆ ಇನ್ನೊಬ್ಬ ಲೀಡ್ರ್ ಇಲ್ಲ. ಆಕೆಯನ್ನು ದುರ್ಗೆ ಅಂತ ಕರೆದಿದ್ದೀರಿ. ಅಂಥ ನಾಯಕಿ 2 ಮಾನ್ಸೂನ್ಗಳು ಕೈ ಕೊಟ್ಟು 1972, 73, ಅದರಿಂದ 65, 66ರಲ್ಲಿ ಹಾಗೆ ಆಗಿತ್ತು. ಕ್ಷಾಮ ಭಾರತ ದೇಶದಲ್ಲಿ, ಎಲ್ಲವೂ ರೇಟ್ ಏರ್ಲಿಕ್ಕೆ ಶುರುವಾದವು. ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ಮಧ್ಯೆ ಯುದ್ಧ ನಡೀಲಿಕ್ಕೆ ಶುರುವಾಯಿತು. ಈಗೇನು ಪೆಟ್ರೋಲ್ನ ತತ್ವಾರ ಆಗಿದೆಯಲ್ಲ, ಡೀಸೆಲ್ನ ತತ್ವಾರ ಆಗಿದೆಯಲ್ಲ, ಗ್ಯಾಸ್ನ ತತ್ವಾರ ಆಗಿದೆಯಲ್ಲ, ಇದೇ ಸ್ಥಿತಿ ಆವಾಗ ಭಾರತ ದೇಶದಲ್ಲಿ. ತದ್ರೂಪು ನೀವು ಇತಿಹಾಸದ ಪುಟಗಳನ್ನು ಒಂದು ಸಲ ಕೆದಕಿ ನೋಡಿ, ಇಲ್ಲದೆ ಹೋದರೆ ವಿಕಿಪೀಡಿಯಾಗೆ ಹೋಗಿ ನೋಡಿ, ಇಲ್ಲ ಗೂಗಲಲ್ಲಿ ಕೇಳಿ, ಸ್ಥಿತಿಗತಿಗಳು ಹೇಗಿದ್ದು 1973ರಲ್ಲಿ ಭಾರತ ದೇಶದ್ದು ಅಂತ ಕೇಳಿ. ಯಾವ ಇಂದಿರಾ ಗಾಂಧಿ ಅಷ್ಟೆಲ್ಲ ಜನಪ್ರಿಯ ಆಗಿದ್ದರೂ, ಒಂದು ಕಡೆ ಮಾನ್ಸೂನ್ ಕೈ ಕೊಟ್ಟಿದೆ, ಮತ್ತೊಂದು ಕಡೆ ಕೊಲ್ಲಿ ಯುದ್ಧ ನಡೀತಾ ಇದೆ, ಅದು ಇಸ್ರೇಲ್ ಜೊತೆ ಅರಬ್ ಯುದ್ಧ ನಡೀತಾ ಇದ್ದದ್ದು. ಭಾರತದಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ. ಇದ್ದಕ್ಕಿದ್ದ ಹಾಗೆ ಎಲ್ಲ ದರಗಳು ಏರಿದವು. ಗುಜರಾತ್ನಲ್ಲಿ ಒಂದು ಸಣ್ಣ ಕಿಡಿ ಹೊದ್ಕೊಂಡಿತು. ಆವಾಗ ಛೋಟಾ ಪಟೇಲ್ ಅಂತ ಕರಿತಾಯಿದ್ರು, ಚಿಮನ್ ಭಾಯ್ ಪಟೇಲ್, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಗುಜರಾತ್ನಲ್ಲಿ. ಆತ ಮೆಸ್ ಬಿಲ್ಲನ್ನು ಸ್ವಲ್ಪ ಏರಿಸಿದ. ಹಾಸ್ಟೆಲ್ಗಳಲ್ಲಿ, ಗೌರ್ಮೆಂಟ್ ಹಾಸ್ಟೆಲ್ಗಳಲ್ಲಿ ಮೆಸ್ ಬಿಲ್ ಇರ್ತದೆ. ಒಂದು ಆಂದೋಲನ ಶುರುವಾಯಿತು. ವಿದ್ಯಾರ್ಥಿಗಳು ನಾನ್ ಪೊಲಿಟಿಕಲ್ ಪ್ರೊಟೆಸ್ಟ್ ಶುರುವಾಗಿದ್ದು ಹೇಗೆ ಹೊತ್ಕೊಳ್ತೀವಿ ಅಂದರೆ ತಕ್ಷಣದಲ್ಲಿ ಅದು ಬಿಹಾರದಲ್ಲಿ ಶುರುವಾಯಿತು, ಗುಜರಾತಲ್ಲಿ ಶುರುವಾಯಿತು, ಗುಜರಾತಿಂದ ಬಿಹಾರದಲ್ಲಿ ಶುರುವಾಯಿತು. ಬಿಹಾರದಲ್ಲಿ ಅದನ್ನು ಜಯಪ್ರಕಾಶ್ ನಾರಾಯಣ ಎತ್ಕೊಂಡ್ಬಿಟ್ರು. ಇವತ್ತೇನು ರಾಹುಲ್ ಗಾಂಧಿ ಆಮೇಲೆ ಎಡಪಕ್ಷದವರೆಲ್ಲ, ಎಡಚರರೆಲ್ಲ ಜನ್ಜಿ ವಿದ್ಯಾರ್ಥಿಗಳು ಹೇಳಬೇಕು, ಯುವಜನತೆ ಹೇಳಬೇಕು ಅಂತಾರಲ್ಲ, ಅದರ ಪ್ರತಿಫಲನ ಇದು. ಹಾಗೆ ಇನ್ನೊಂದು ಸಲ ಆಗಲಿ, ಇತಿಹಾಸ ಮತ್ತೆ ಮರುಕಳಿಸ್ಲಿ ಅನ್ನುವಂಥದ್ದು. ಬಿಹಾರದಲ್ಲಿ ಹೊತ್ತುಕೊಂಡದ್ದು ಶುರುವಾಯಿತು ನೋಡಿ. ಪಾಟ್ನಾದ ಮೈದಾನದಲ್ಲಿ ಆ ರೀತಿಯದಾದಂಥ ಪ್ರಚಂಡ ಜನ ಸೇರಿದ್ದು ಐತಿಹಾಸಿಕ. ಅದು ಮುಂದೆ 1975ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಬೇಕಾಯಿತು ಇಂದಿರಾ ಗಾಂಧಿಗೆ. ಯಾರು ಅಷ್ಟೆಲ್ಲ ಜನಪ್ರಿಯ ಆಗಿದ್ರು ಅವರು ಕುಸಿದು ಹೋಗ್ತಾರೆ. ಮುಂದೆ ತುರ್ತು ಪರಿಸ್ಥಿತಿ ಹೇರಿ ನಿರಂಕುಶ ಪ್ರಭುತ್ವವನ್ನು ಸಾರಬೇಕಾದ ಸಂದಿಗ್ಧತೆಗೆ ಸಿಲ್ಕೋತಾರೆ. ಮಾಡಿದ್ದು ಸರಿ ಅಂತ ಹೇಳ್ತಾ ಇಲ್ಲ, ನಾನು ನಡೆದ ವಿದ್ಯಮಾನಗಳನ್ನು ಹೇಳ್ತೀನಿ. ಮುಂದೆ 1977ರಲ್ಲಿ ಚುನಾವಣೆಯಲ್ಲಿ ಸೋಲ್ತಾರೆ ಒಂದು ಸಲ. ರಾಯ್ಬರೇಲಿಯಲ್ಲಿ ಈಕೆ ವಿರುದ್ಧ ಜೈಲಿನಲ್ಲಿದ್ದಂಥ ವ್ಯಕ್ತಿ ಆಕೆಯನ್ನು ಸೋಲಿಸ್ತಾನೆ.
ಜೈಲಿನಲ್ಲಿ ಇದ್ಕೊಂಡು. ಅಷ್ಟು ಆಕೆ ಹೆಸರು ಹಾಳಾಗೋಗ್ತದೆ. ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಭಾರತದಲ್ಲಿ ಇವತ್ತು ಊರ್ಧ್ವಮುಖಿಯಾಗಿ ಆರ್ಥಿಕತೆ ಹೋಗ್ತಾ ಇರುವಂಥ ಕಾಲಘಟ್ಟದಲ್ಲಿ, ಏರುಮುಖವಾಗಿರುವಂಥ ದೇಶದಲ್ಲಿ ಒಂದು ಕಡೆ ಯುದ್ಧ ನಡೀತಾ ಇದೆ. ನೋಡಿ, ಒಬ್ಬ ಡಾಕ್ಟರ್ ಕಡೆ ಹೋಗ್ತೀರಿ, ಸಣ್ಣದೊಂದು ಹುಣ್ಣಾಗಿರುತ್ತೆ ಕೈಗೆ, ಒಂದು ಗಂಟು, ನಿಮಗೆ ನೋವಾಗಲ್ಲ, ತೋರಿಸೋಣ ಅಂತ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಡಾಕ್ಟ್ರ್ ನೋಡಿದ ಕೂಡಲೇ ಏನಂತ ಹೇಳ್ತಾನೆ, ಅದಕ್ಕೆ ನೋಡಿದ ತಕ್ಷಣ ಇದು ಸರ್ಜರಿ ಮಾಡಬೇಕು ಅಂತಾನೆ. ಇಲ್ಲ ಡಾಕ್ಟರ್, ನನಗೆ ನೋವಿಲ್ಲ ಅದು ಅಂತ ಹೇಳ್ತೀವಿ ನಾವು. ನೋವಿಲ್ಲ, ಆದ್ದರಿಂದ ಇದನ್ನು ಸರ್ಜರಿ ಮಾಡಬೇಕು ಅಂತ ಸರ್ಜರಿ ಮಾಡ್ತಾರೆ. ಸರ್ಜರಿ ಮಾಡಿದ್ಕೊಂಡು ನಮ್ಗೇನು ಸಮಾಧಾನ, ಐತಪ್ಪ ಗಂಟು ಹೊರಟೋಯ್ತು, ಒಂದು ಗಡ್ಡೆ ಆಗಿತ್ತು, ಹೋಯ್ತು. ಡಾಕ್ಟ್ರ್ ಅಲ್ಲಿಗೆ ಬಿಡೋದಿಲ್ಲ. ಡಾಕ್ಟ್ರ್ ಏನು ಹೇಳ್ತಾನೆ, ಇದನ್ನ ಬಯಾಪ್ಸಿಗೆ ಕಳಿಸು ಅಂತಾನೆ. ಬಯಾಪ್ಸಿಗೆ ಕಳಿಸು, ಅದು ಬಿನೈನ ಕಾರ್ಸಿನೋಜೆನಿಕ ನೋಡಬೇಕು ಅಂತಾನೆ. ಡಾಕ್ಟ್ರಿಗೆ ಆ ಗಂಟಿನ ಒಳಗಡೆ ಇರಬಹುದಾದಂಥ ಕಾಯಿಲೆಯ ಲಕ್ಷಣಗಳು ಕಾಣಿಸ್ತಾ ಇರ್ತವೆ. ಇದೇನಾದರೂ ಕ್ಯಾನ್ಸರಾ, ಕ್ಯಾನ್ಸರ್ ಸೆಲ್ಸ್ ಏನಾದರೂ ಇದ್ದು ಈ ರೀತಿ ಅದು ಉಲ್ಬಣಗೊಂಡಿದೆಯಾ, ಹಾಗೇನಾದರೂ ಆದರೆ ಇದ್ರ ಮುಂದಿನ ಟ್ರೀಟ್ಮೆಂಟ್ ಏನು ಮಾಡಬೇಕು, ರೇಡಿಯಾಲಜಿನ ಅಥವಾ ಕೀಮೋನ ಏನು ಮಾಡಬೇಕು, ಈತನಿಗೆ ಏನು ಚಿಕಿತ್ಸೆ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ನಮಗೆ ಕೇವಲ ಗಂಟಿನ ಹಾಗೆ ಕಾಣುತ್ತೆ, ನನಗೇನು ತೊಂದರೆ ಕೊಡ್ತಾ ಇಲ್ಲ, ಸ್ವಲ್ಪ ಊದ್ಕೊಂಡಿದೆ, ನಮ್ಮ ಸೌಂದರ್ಯವನ್ನು ವಿರೂಪಗೊಳಿಸ್ತಾ ಇದೆ ಅಂತ ನಾವು ಆಪರೇಷನ್ ಮಾಡಿಸಿರ್ತೀವಿ. ಡಾಕ್ಟ್ರು ಅದನ್ನು ಕ್ಯಾನ್ಸರ್ ಗಂಟು ಅಂತ ವಿಚಾರ ಮಾಡ್ತಾನೆ. ಹಾಗೆ ಈಗ ನಡೀತಾ ಇರುವಂಥ ಯುದ್ಧ, ಅದು ಉಲ್ಬಣಗೊಳಿಸ್ತಾ ಇರುವಂಥ ರೀತಿ, ದೇಶದ ಮೇಲೆ, ಆರ್ಥಿಕತೆಯ ಮೇಲೆ ಅದರ ಹೊಡೆತ ಬೀಳ್ತಾ ಇರೋದು, ಇವತ್ತು ಇಂಡಿಯನ್ ಆಯಿಲ್ ಕಂಪನಿಗಳೆಲ್ಲ ಸಾಲದಲ್ಲಿ ಮುಳುಗಿರುವಂಥ ಸ್ಥಿತಿ, ಆದರೂ ರೇಟ್ಗಳನ್ನು ಏರಿಸಲಾರದಂಥ ಪರಿಸ್ಥಿತಿ, ಜೊತೆಗೆ ಯುವ ಜನತೆಯ ಹೊಡೆತ, ಅದನ್ನು ನಾನು ಮುಖ್ಯವಾಗಿ ಹೇಳಬೇಕಾಗಿತ್ತು. ಈ ಧರ್ಮೇಂದ್ರ ಪ್ರಧಾನ್ ಇದಾನಲ್ಲ, ಈತನನ್ನು ಮೊದಲು ಕಿತ್ತು ಬಿಸಾಕಬೇಕಾಗಿದೆ. ಮೊದಲು ನೀಟ್ ಪರೀಕ್ಷೆಗಳನ್ನ ಇಟ್ಕೊಂಡು ಈತ ತನಗೇನೂ ಆಗೇ ಇಲ್ಲ ಅನ್ನೋ ಹಾಗೆ ಓಡಾಡ್ಕೊಂಡಿದ್ದ. ಅವತ್ತೇ ಈತ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು. ಈ ದೇಶದ 23 ಲಕ್ಷ ವಿದ್ಯಾರ್ಥಿಗಳ ಬದುಕನ್ನು ಸಂದಿಗ್ಧತೆಗೆ ಸಿಲುಕಿಸಿದಂಥ, ಅವರ ಬದುಕನ್ನು ಮಂಕುಗೊಳಿಸಿದಂಥ ಸಚಿವ, ಜವಾಬ್ದಾರಿ ರಹಿತ ವ್ಯಕ್ತಿ, ಬೇಜವಾಬ್ದಾರಿ ವ್ಯಕ್ತಿ, ಒಂದು ಎಲೆಕ್ಷನನ್ನು ಮಾಡಲಿಕ್ಕಾಗಲಾರದೆ ಫ್ಲೈಟ್ನಲ್ಲಿ ಕ್ವಶನ್ ಪೇಪರ್ ಕಳಿಸುವಂಥ ಸ್ಥಿತಿಗೆ ತಂದಂಥ ಕೆಟ್ಟ ದರಿದ್ರ ರಾಜಕಾರಣಿ, ದರಿದ್ರ ಮಂತ್ರಿ. ಅದಾದಮೇಲೆ CBSE ಪೇಪರ್ ಲೀಕ್. ಒಂದು ಸರ್ಕಾರವನ್ನು ನಡೆಸ್ತೀರಿ, ಒಂದು ಕ್ವಶನ್ ಪೇಪರ್ ಲೀಕ್ ಆಗಲಾರ್ದಂಗೆ ಒಂದು ಪರೀಕ್ಷೆ ನಡೆಸಲಿಕ್ಕಾಗೋ ಯೋಗ್ಯತೆ ಇಲ್ಲ ಅಂದರೆ ಅದ್ಯಾವ ಸಮರ್ಥ ಆಡಳಿತಗಾರ್ರಿ? ಇದಕ್ಕೆ ಯಾರು ಉತ್ತರ ಹೇಳಬೇಕು? ಈ ದೇಶದ ಜನ ನರೇಂದ್ರ ಮೋದಿಯವ್ರನ್ನ ನಂಬಿದ್ದಾರೆ. ನರೇಂದ್ರ ಮೋದಿಯವರು ಒಂದು ಮಾತನ್ನು ಹೇಳಿದರೆ ಇಡೀ ದೇಶದ ಜನ ಕೇಳ್ತಾರೆ. ದೇಶದ ಜನ ಕೇಳಿದರೆ ಅವ್ರ ಮಕ್ಕಳಿಗೆ ಹೇಳ್ತಾರೆ, ಏನೂ ತಲೆ ಕೆಡಿಸ್ಕೊಬೇಡ, ನರೇಂದ್ರ ಮೋದಿಯವರು ಹೇಳಿದ್ದಾರೆ, ಎಲ್ಲ ಸರಿಯಾಗತ್ತಂತೆ. ನರೇಂದ್ರ ಮೋದಿ ಚಕಾರ ಶಬ್ದವನ್ನು ಮಾತಾಡಿಲ್ಲ. ನರೇಂದ್ರ ಮೋದಿಯವರು ಮಾವಿನ ಹಣ್ಣಿನ ಬಗ್ಗೆ ಮಾತಾಡಿದ್ದಾರೆ. ಮಾವಿನ ಹಣ್ಣಿನ ಬಗ್ಗೆ ಮಾತಾಡಿಲ್ಲ, ನಮ್ದು ಅಭ್ಯಂತರ ಇಲ್ಲ. ಪರೀಕ್ಷೆಯ ಬಗ್ಗೆ ಅವ್ರು ಕ್ವಶನ್ ತೊಗೊಂಡು ಪತ್ರಿಕಾಗೋಷ್ಠಿಯಲ್ಲಿ ಉತ್ತರ ಹೇಳಬೇಕಾದ ಅಗತ್ಯ ಇಲ್ಲ ನಮಗೆ. ಆಗಿರುವಂಥ ಈ ಪರೀಕ್ಷೆ ಎಡವಟ್ಟುಗಳನ್ನು ಸರಿಪಡಿಸುವುದು ನನ್ನ ಹೊಣೆಗಾರಿಕೆ, ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ಅವ್ರ ಸ್ಟೇಟ್ಮೆಂಟ್ ಬಂದುಬಿಟ್ರೆ ಇಡೀ ದೇಶದಲ್ಲಿ ವಿಪಕ್ಷದವರು ಮಾತಾಡಲಿಕ್ಕೆ ಅವಕಾಶವೇ ಇರೋದಿಲ್ಲ. ಏಕೆಂದರೆ ಈ ದೇಶದ ಜನ ವಿಪಕ್ಷದವ್ರನ್ನ ನಂಬೋದಿಲ್ಲ. ಅದಕ್ಕೆ ಸಾಕ್ಷಿ ಮೊನ್ನೆ ನಡೆದಂಥ 5 ಚುನಾವಣೆಗಳು. ನರೇಂದ್ರ ಮೋದಿ ಅವರು ಒಂದು ಹೇಳಿಕೆ, ಒಂದು ಟ್ವೀಟು, ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಬಂದುಬಿಟ್ರೆ ಇಡೀ ದೇಶದ ಮನಸ್ಥಿತಿ ಬದಲಾಗ್ಬಿಡುತ್ತೆ. ಅದ್ಯಾಕೋ ನರೇಂದ್ರ ಮೋದಿ ಮಾತಾಡ್ತಾನೆ ಇಲ್ಲ. ಒಂದು ಕಡೆ ಏರ್ತಾ ಇರುವಂಥ ರೇಟ್ಗಳು, ಮತ್ತೊಂದು ಕಡೆ ಈ ರೀತಿ ವಿದ್ಯಾರ್ಥಿಗಳಲ್ಲಿ ಉಂಟಾಗ್ತಾ ಇರುವಂಥ ಅಸಮಾಧಾನ, ಅಸಹನೆ, ನಡೀತಾ ಇರುವಂಥ ಪ್ರತಿಭಟನೆಗಳು, ಇದು ಎಲ್ಲಿ ಹಳೆಯ ದಿನಗಳನ್ನು ಮತ್ತೆ ವಾಪಸ್ ತರುತ್ತೋ ಅನ್ನುವಂಥ ಆತಂಕ ನನ್ನನ್ನು ಕಾಡ್ತಾ ಇದೆ. ನರೇಂದ್ರ ಮೋದಿಯವರ ಬಗ್ಗೆ ಅತ್ಯಂತ ಕಳಕಳಿಯನ್ನು ಇಟ್ಕೊಂಡಿರುವಂಥ ವ್ಯಕ್ತಿ ನಾನು. ನರೇಂದ್ರ ಮೋದಿಯವರನ್ನು ಟೀಕೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ. ನಮ್ಮ ಮನೆಯ ಹಿರಿಯಣ್ಣ, ನಮ್ಮ ಯಜಮಾನ ಮಾಡಬೇಕಾದ ಕೆಲಸಗಳನ್ನು ಎಚ್ಚರಿಸಬೇಕಾದ ಕೆಲಸನೂ ನಮ್ಮದೇ ತಾನೆ. ನಾವು ಹೇಳಲೇಬೇಕಲ್ವ. ಆ ಧರ್ಮೇಂದ್ರ ಪ್ರಧಾನ್ ಅಂತ ಎಡವಟ್ಟು ವ್ಯಕ್ತಿಯನ್ನು ಇಟ್ಕೊಂಡು ಸರ್ಕಾರ ನಡೆಸಿದರೆ, ನೀವು ಎಷ್ಟೇ ಪ್ರಾಮಾಣಿಕವಾಗಿ ಮಾಡಿ, ಎಷ್ಟೇ ಶ್ರದ್ಧೆಯಿಂದ ಮಾಡಿ, ಎಷ್ಟೇ ದಕ್ಷತೆಯಿಂದ ಮಾಡಿ, ಒಂದು ಮಿಸ್ಟೇಕು ಸರ್ಕಾರವನ್ನೇ ಕೆಡಬಿಡುತ್ತೆ. ಏಕೆಂದರೆ ರಾಹುಲ್ ಗಾಂಧಿ ಒಂದು ಮಾತು ಹೇಳಿದ್ದಾರೆ, ಇಡೀ ದೇಶದಲ್ಲಿ ಕೆರೋಸಿನನ್ನು ಬಿಸಾಕಲಾಗಿದೆ, ಒಂದು ಕಿಡಿ ಹತ್ತಿದ್ರೆ ಸಾಕು ಇಡೀ ದೇಶ ಬೆಂಕಿ ಹತ್ಕೊಳ್ಳುತ್ತೆ ಅಂತ. ಅಂಥ ದಿವಸ ಬರಬಾರ್ದು ಅನ್ನುವಂಥ ಕಳಕಳಿ ನಮ್ಮದು. ಅದಕ್ಕಾಗಿ ಈ ಸಂಚಿಕೆಯನ್ನು ಮಾಡಿದ್ದೇನೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.